ಬಿಸಿ ರೋಡ್ನ ಸಂಚಯಗಿರಿಯಲ್ಲಿರುವ ನಾಗರಿಕ ಕ್ರಿಯಾ ಸಮಿತಿಯ ಆಶ್ರಯದಲ್ಲಿ 30ನೇ ಸಹಮಿಲನ ಕಾರ್ಯಕ್ರಮವು ಸಂಚಯಗಿರಿಯಲ್ಲಿ ನಡೆಯಿತು. ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ನಾಗರಿಕ ಕ್ರಿಯಾ ಸಮಿತಿಯ ಮಾಜಿ ಅಧ್ಯಕ್ಷ ನಾರಾಯಣ್ ನಾಯ್ಕ್ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ಸಂಚಯಗಿರಿ ಸ್ವಚ್ಛತೆಗೆ ಹೆಸರುವಾಸಿಯಾಗಿದೆ. ಇಂದು ಮಕ್ಕಳು ಕೂಡ ಸ್ವಚ್ಛತೆಯ ಕಾರ್ಯದಲ್ಲಿ ತೊಡಗಿಸಿಕೊಳ್ಳುತ್ತಿರುವುದು ಅಭಿನಂದನೀಯ. ಮುಂದಿನ ಪೀಳಿಗೆಗೆ ಈ ಜವಾಬ್ದಾರಿಯನ್ನು ತಿಳಿಸಿಕೊಡುವ ಕಾರ್ಯವನ್ನು ನಾಗರಿಕ ಕ್ರಿಯಾ ಸಮಿತಿಯ ಅಧ್ಯಕ್ಷ ಸುರೇಶ್ ಬಂಗೇರ ಮಾಡುತ್ತಿದ್ದಾರೆ ಎಂದು ಹೇಳಿದರು. ಪ್ರಶಸ್ತಿ ಬರಬೇಕಿತ್ತು, ಗಣರಾಜ್ಯೋತ್ಸವ ಪ್ರಶಸ್ತಿ ಬರಬೇಕಂದ್ರೆ ನಮಗೆ ಒಂದು ಆಸೆ ಇತ್ತು. ನಾವು ತುಂಬ ಪ್ರಯತ್ನ ಮಾಡಿದೆವು, ಆದರೆ ಅದನ್ನು ಪಡೆಯುವಲ್ಲಿ ನಾವು ವಿಫಲರಾಗಿದ್ದೇವೆ. ಆದರೆ ಸ್ವಸ್ತಿಶ್ರೀ ಪ್ರಶಸ್ತಿ ಸಿಕ್ಕಿದೆ, ಅದು ನಮಗೆ ತುಂಬ ಸಂತೋಷದ ವಿಷಯ, ಹೆಮ್ಮೆ ಕೂಡ ಆಗ್ತಾ ಉಂಟು. ಯಾಕೆಂದರೆ ಅವರು ಈ ಸಂಚಯಗಿರಿಯಲ್ಲಿ ನಾನು ನೋಡ್ತಾ ಇದ್ದೇನೆ. 2002ರಲ್ಲಿ ಸಂಚಯಗಿರಿಗೆ ನಾನು ಬಂದು ಇಲ್ಲೊಂದು ಮನೆ ಕಟ್ಟಿ ವಾಸ ಮಾಡಿದ್ದೆ. ಅದರ ಮೊದಲೇ ನಾನು ಇಲ್ಲಿ ಬರ್ತಾ ಇದ್ದೆ. ಅವರು ಫಸ್ಟಿಗೆ ಪ್ರಥಮವಾಗಿ ಜಾಗೃತಿ ತೆಗೆದು ಲೆಕ್ಚರ್ಸ್ ಎಲ್ಲ ಒಂದು ಜಾಗ ತೆಗೆದು ಆಗ ಪ್ರಥಮವಾಗಿ ಮನೆ ಕಟ್ಟಿದಾಗೆ ನನಗೆ. ನಾಗರಿಕ ಕ್ರಿಯಾ ಸಮಿತಿಯ ಅಧ್ಯಕ್ಷ ಸುರೇಶ್ ಬಂಗೇರ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿದ್ರು. ಇದೇ ವೇಳೆ ಮಾತನಾಡಿದ ಅವರು, ನಾಗರಿಕ ಕ್ರಿಯಾ ಸಮಿತಿ 30 ವರ್ಷಗಳಿಂದ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬಂದಿದೆ. ಮಕ್ಕಳ ಪ್ರತಿಭೆಗೆ ಪ್ರೋತ್ಸಾಹ ನೀಡುವ ಉದ್ದೇಶದಿಂದ ಪುಟ್ಟ ಪ್ರತಿಭೆ ಎನ್ನುವ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರುತ್ತಿದೆ. ಅದರ ಜೊತೆಗೆ ಹಿರಿಯ ನಾಗರಿಕರಿಗೆ ಗೌರವ, ಸಾಧಕರಿಗೆ ಸನ್ಮಾನ, ಬಡ ಮಕ್ಕಳಿಗೆ ಪುಸ್ತಕ ವಿತರಣೆ, ಕಲಾವೇದಿಕೆ ನಿರ್ಮಾಣದಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಎಂದ ಅವರು, ಸಂಚಯಗಿರಿ ಮನೆಯವರ ಸಹಕಾರ ಇಲ್ಲದೆ ಯಾವುದೇ ಕೆಲಸವನ್ನ ಮಾಡಲು ಸಾಧ್ಯವಿಲ್ಲ. ಎಲ್ಲರಿಗೂ ಕೃತಜ್ಞತೆ ಅರ್ಪಿಸುವುದಾಗಿ ತಿಳಿಸಿದರು. ಈ ಸಂಚಯಗಿರಿಯ ನಾನು ಹೊರದೇಶದಲ್ಲಿ ಕೆಲಸ ಮಾಡ್ತಿರುವಾಗಲೂ ನಾನು ಸಂಚಯಗಿರಿಯಲ್ಲೇ ನನಗೆ ಸ್ವಲ್ಪ ಮಾಡುವ ಈ ಸಹಮಿಲನ ಇಂಥ ಕಾರ್ಯಕ್ರಮ ನನಗೆ ಸ್ವಲ್ಪ ಉತ್ಸಾಹ ಇತ್ತು. ಆದ ಕಾರಣ ಈ ಶ್ರೀಯುತ ನಾರಾಯಣ್ ನಾಯ್ಕರ್ 25ನೇ ವರ್ಷದ ಶಿವರಾತ್ರಿ ಟೈಮಲ್ಲಿ ಅವರೊಟ್ಟಿಗೆ ಅವರನ್ನು ಹಿಮ್ಮಲಿಸಿ ಹೋಗುವಾಗ ಅವರು ಮಾಡುವ ಕೆಲಸ, ಅದರೊಟ್ಟಿಗೆ ನಮ್ಮ ಸುಧಾಕರ್ ಶಾಲೆಯನ್ನು ಮಾಡುವ ಕೆಲಸ, ಹಾಗೆ ಅವರೊಟ್ಟಿಗೆ ಟೀಮ್ ಒಂದು ಮಾಡುವಂಥ ಕೆಲಸವನ್ನು ನೋಡು ನಾನು ಸ್ವಲ್ಪ ಇಂಪ್ರೆಸ್ ಆದೆ. ನನಗೆ ಮೊದಲು ಇಂಪ್ರೆಸ್ ಆಗಲಿಕ್ಕೆ ಕಾರಣನೇ ಶ್ರೀಯುತ ನಾರಾಯಣಕರ್ ಅಂತ ಹೇಳಿ ನಾನು ಇಚ್ಛೆ ಪಡ್ತೇನೆ. ಹಾಗೂ ನಮ್ಮ ಸುಧಾಕರ್ ಶಾಲೆ ಅವರು ನನ್ನನ್ನು ಇದನ್ನು ನಾನೊಂದು 4 ವರ್ಷ ಮಾಡುವ ಈ ಜರ್ನಿಯಲ್ಲಿ ನನಗೆ ಸಾಥ್ ಕೊಟ್ಟವರು ಸುಧಾಕರ್ ಶಾಲೆ ಅವರನ್ನು ಸಹ ನೆನೆಸುತ್ತಾ, ಅದರೊಟ್ಟಿಗೆ ನನ್ನ ಫಸ್ಟ್ ಟೈಮ್ನಲ್ಲಿ ನನ್ನ ಗೆಳೆಯರಾದ ಶಿವನಾಯಕರು ನಮಗೆ ಎಲ್ಲರೂ ಹೇಳ್ತಿದ್ರು, ನೀವು ಎತ್ತಿನ 2 ಚಕ್ರ ಇದ್ದ ಹಾಗೆ ಅಂತ. ಆ ಒಂದು ಬಿರುದನ್ನು ಕೊಟ್ಟವರು ನಮ್ಮ ಶಿವನಾಯಕರು. ಎಲ್ಲಿ ಹೋದರೂ ಅವರು ನನ್ನ ಹಿಂಬಾಲಾಗಿ ನನಗೆ ತುಂಬ ಸಹಕಾರ ಸಪೋರ್ಟ್ ಕೊಟ್ಟರು. ಸಂಚಯಗಿರಿಯ 2 ಹಿರಿಯ ನಾಗರಿಕರನ್ನ ಗೌರವಿಸಲಾಯಿತು. ಸಾಧಕ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಲಾಯಿತು. ವಿವಿಧ ಕ್ಷೇತ್ರದ ಸಾಧಕರಿಗೆ ಗೌರವ ಅಭಿನಂದನೆ ನೀಡಲಾಯಿತು. ಆಟೋಟ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಿಸಲಾಯಿತು. ಮುಖ್ಯ ಅತಿಥಿಯಾಗಿ ಆನಂದತೀರ್ಥ ಭಾಗವಹಿಸಿದ್ರು. ಉಪಾಧ್ಯಕ್ಷೆ ತಾಯಮ್ಮ, ಕ್ರೀಡಾ ಕಾರ್ಯದರ್ಶಿ ಧನಂಜಯ ಬಾಳಿಗ ಉಪಸ್ಥಿತರಿದ್ದರು. ಕಾರ್ಯದರ್ಶಿ ಹರೀಶ್ ಶೆಣೆ ಸ್ವಾಗತಿಸಿದ್ರು. ಕೋಶಾಧಿಕಾರಿ ದಾಮೋದರಿಗೆ ವಂದಿಸಿದ್ರು. ಸತೀಶ್ ಬಂಗೇರ ಕಾರ್ಯಕ್ರಮವನ್ನು ನಿರೂಪಿಸಿದ್ರು. ಈ ಸಂದರ್ಭದಲ್ಲಿ ನಾಗರಿಕ ಕ್ರಿಯಾ ಸಮಿತಿಯ ಅಧ್ಯಕ್ಷ ಸುರೇಶ್ ಬಂಗೇರ ಅವರ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು. ಬಳಿಕ ಸ್ಥಳೀಯ ಪ್ರತಿಭೆಗಳಿಂದ ಮನೋರಂಜನಾ ಕಾರ್ಯಕ್ರಮ ನಡೆಯಿತು. ಸಂದೀಪ್ ಸಾಲ್ಯನ್, ವಿ4 ನ್ಯೂಸ್, ಬಂಟ್ವಾಳ.